ಯಡೂರು ಇದೇನೇನಪ್ಪ? ಇಲ್ಲ ಕಣಪ್ಪ, ಇನ್ನ ಮುಂದೆ ಇದೆ. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಇವಾಗ ಪೆಟ್ರೋಲ್ ಡೀಸೆಲ್ ಗಾಡಿ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅಕ್ಕಿಗೆ ಇದು ಫಸ್ಟ್ ಟ್ರಿಪ್ ಆಗತ್ತೆ ಔಟ್ ಸೈಡ್ ಒನ್ ಡೇ ಇರೋದು. ಇವಾಗ ನಾವು ಡೀಸೆಲ್ ಹಾಸ್ಕೊಳ್ಳೋಕ್ಕೆ ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದೀವಿ. ಶಿವ ಅವರೇ, ಹೇಗೆ ಅನಿಸ್ತಿದೆ ಎಷ್ಟೋ ದಿನ ಆದ್ಮೇಲೆ ಲಾಂಗ್ ಡ್ರೈವ್ ಹೋಗ್ತಿರೋದಕ್ಕೆ? ತುಂಬಾ ಖುಷಿ ಆಗ್ತಾ ಇದೆ, ಮಾತೇ ಬರ್ತಾ ಇಲ್ಲ. ಈ ಸಾಧನೆಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ನೋಡಿ, ನಮ್ಮ ಲೈಫಲ್ಲಿ ಒಂದು ಸಾಧನೆ ಆಗ್ಬಿಡ್ತು ಲಾಂಗ್ ಟ್ರಿಪ್ ಹೋಗೋದು. ಲಕ್ಕಿನ ಕೇಳಿ ಹೇಗೆ ಅನಿಸ್ತಿದೆ ಅಂತ. ಲಕ್ಕಿ ಲಕ್ಕಿ ಲಕ್ಕಿಗೆ ಅಲ್ಲಿರೋ ಚಿಪ್ಸ್ ಪ್ಯಾಕೆಟ್ ಮೇಲೆ ಕಣ್ಣಿದೆ, ಬಟ್ ಲಕ್ಕಿಗೆ ಚಿಪ್ಸು ಜ್ಯೂಸು ಯಾವ್ದು ಕೊಡೋದಿಲ್ಲ. ಪಾಪು ಮಮ್ಮು ಕುಡಿತಾ ಇದೆ. ನಿಧಾನ ನಿಧಾನ. ಲಕ್ಕಿಗೆ ಚಿಕ್ಕಿ ಚಿಕ್ಕಿ ಬಾಟ್ಲು ಕೊಟ್ಟಿರೋದು, ಅದು ವಾಟರ್ಗೋಸ್ಕರ. ಇದು ಹೈಡ್ರೇಷನ್ ಮುಖ್ಯ ಅಲ್ವಾ? ನಿಮ್ಮ ಮಕ್ಕಳು ಹೈಡ್ರೇಷನ್ ಆಗಿಟ್ಟಿರಿ. ಅದಕ್ಕೆ ಪೆಟ್ರೋಲ್ ಗಾಡಿ. ಇವಾಗ ಡೀಸೆಲ್ ಹಾಕ್ಸಿ ಹೋಗ್ತಾ ಇದೀವಿ ಇಂಡಿಯನ್ ಆಯಿಲ್ ಇಂದ. ಇವಾಗ ಜರ್ನಿ ಶುರು. ಜೋಶ್ ಇದೆ. ಎಲ್ಲಿದೆ ಜೋಶು? ಹೈ ಸರ್ ಅಂತ ಅನ್ಬೇಕು. ಎಲ್ಲರೂ ಹೇಳ್ರಿ 1 2 3 ಹಾಡಾಕ್ರಿ ಟಿಕ್ಕಿ ಚಿಕ್ಕಿ ಟಿಕ್ಕಿ ಚಿಕ್ಕಿ ಅಂತ. ಹಾಡಾಕ್ರೆ ಕಾಪಿರೈಟ್ ಇರ್ತದಮ್ಮ. रुको जरा सबर करो. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ, ನಾವು ತುಂಬ ದಿನಗಳಿಂದ ದುಃಖದಲ್ಲಿದ್ವಿ ಅಂತಲೇ ಅನ್ಕೋಬೋದು. ಸೊ ಅದನ್ನೆಲ್ಲ ಮೆಟ್ಟಿ ಒಂದು ಒಳ್ಳೆ ಫ್ರೆಶ್ ಮೂಡ್ಗೋಸ್ಕರ ಒಂದು ಅನ್ಪ್ಲಾನ್ಡ್ ಟ್ರಿಪ್ನ ಪ್ಲಾನ್ ಮಾಡಿದ್ದೀವಿ. ಹೇಗಿದೆ ನೋಡೋಣ ಬನ್ನಿ. ನೋಡಿ, ಲಕ್ಕಿಗೆ ನಿದ್ದೆ ಬರ್ತಾ ಇದೆ, ಅವನು ನಿದ್ದೆ ಮಾಡ್ಬೇಕಂತೆ. ಅದಕ್ಕೆ ನಿದ್ದೆ ಮಾಡ್ಲಿ ಅಂತ ನಮ್ಮ ಅಕ್ಕ ಟ್ರೈ ಮಾಡಿಸ್ತಾಳೆ ನಿದ್ದೆ ಮಾಡ್ಲಿ ಅಂತ. ಯಾಕೆ ಈ ಥರ ಡ್ರೆಸ್ನ ಅಷ್ಟೊಂದು ಆಗದಿರಂಗೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ, ಸ್ವೆಟ್ಗೆ ಬಟ್ಟೆನೇ ವಾಪಸ್ ಮತ್ತೆ ಮತ್ತೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಅದರಿಂದ ಪಾಪ ತುಂಬ ಡಿಹೈಡ್ರೇಷನ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಅದು ಯಾವ ಡಾಕ್ಟರ್ ಅಂದರೆ ಇಲ್ಲಿರೋ ಯೋಗಿ ಮಾಸ್ಟರ್. ಯೋಗಿ ಮಾಸ್ಟರ್ ಅವ್ರು ಹೇಳಿದಾರಂತೆ ಬಟ್ಟೆ ಹಾಕ್ಸ್ಬೇಡಿ ಅಂತ. ಅದಕ್ಕೆ ಮಗುನ ಬಟ್ಟೆ ಹಾಕ್ಸಿದ್ರೆ ಇವಾಗ ನಿಮ್ ಬಾಡಿಯಲ್ಲಿ ನೀರು ಇದಾಯ್ತು, ಹೊರಗಡೆ ಬಂತು, ಹೈಡ್ರೇಟ್ ಆಗಿಲ್ಲ. ಬೇಸಿಗೆಗಾಲ ಅಲ್ವಾ, ಅದಕ್ಕೆ. ಇಲ್ಲಿ ನೋಡಿ, ಕಾರ್ ಓಡಿಸ್ತಾ ಚಿಪ್ಸ್ ಹಾಕೊಂಡು ತಿನ್ಕೊಂಡಿದ್ದಾರೆ. ಇಲ್ಲಿ ಇವ್ರ ಸೈಡಲ್ಲಿ ಭಾವನು ಎತ್ತಿ ಎತ್ತಿ ತಿಂತಾ ಇದ್ದಾರೆ. ಅದೇ ಒಂದ್ ಸ್ವಲ್ಪ ಕೋಲ್ಡ್ ವಾಟರ್ ಇದ್ರೆ ಇನ್ನ ಮಜಾ ಜಾಸ್ತಿ ಇರ್ತಾ ಇತ್ತು. ನೀನ್ ಚಿಪ್ಸ್ ಹತ್ತಿ ಮಾಡಿ ಸುಮ್ಮನೆ ರಮ್ಮ. ಇಲ್ಲೆಲ್ಲ ಕಾಂಪೌಂಡ್ ಎಲ್ಲ ಹೊಡೆದು ತಿರ್ಗಾ ಕಟ್ತಾ ಇದ್ದಾರೆ. ಇದು ಯಾವ ಏರಿಯಾ ಅಂತ ಮಾತ್ರ ಕೇಳಬೇಡಿ. ಹಾ, ಚೆನ್ನಾಗಿತ್ತಪ್ಪ ನಿಜ. ಕಲ್ಲಂಗಡಿ ನಾಶ, ಕಲ್ಲಂಗಡಿ ನಾಶ. ಬಾಬಾ, ಕಲ್ಲಂಗಡಿ ಸೋರ್ತಿದ್ದೆ ಬಾಬಾ ಕೆಳಗಡೆ. ಅದಕ್ಕೆ ಕವರಲ್ಲಿ ಕಟ್ ಮಾಡೋದು. ಕವರಲ್ಲೇ ಇಂದಾನೆ ಸೋರ್ತಿದ್ದೆ ಬಾಬಾ ಆಚೆ. ಕವರೇ ಗೊತ್ತಾಗ್ಬಿಟ್ಟಿದೆ. ಚಾಕು ಇಟ್ಟಿದ್ರೆ ಚುಚ್ಕೊಂಡ್ಬಿಟ್ಟಿದ್ದೆ ನಾವು. ಕೆಲಸ ಮಾಡ್ತಾರೆ. ನನ್ನ ಹತ್ರ ಅದ ಬಟ್ಟೆ ಐತಲ್ಲ, ಹೊಸ ಬಟ್ಟೆ. ಯಾವ್ದಾರ ಪ್ಲೇಟ್ ಕೇಳ್ರಿ ಬಾವ, ಯಾರಾದ್ರೂ ಇಸ್ಕೊಳ್ರಿ ಬಾವ. ಅಣ್ಣ ಪ್ಲೇಟ್ ಐತಣ್ಣ. ಅಯ್ಯೋ ಉಷಾ ಉಷಾ ಅಂತ ಚಬ್ಬ ಕುಶ ನಿನ್ಗೆ ಅಲ್ವಾ? ತಗೊಂಡು ಬಾವ, ಹೆಂಗೆ ತಿಟ್ಟು. ಈ ತರನ ಸರ್ವ್ ಮಾಡ್ತೀನಿ. ಸಿಗುತ್ತೆ ನೋಡೋಣ. ಏನಿಲ್ಲ ತಿನ್ನಕ್ಕೆ, ಇಲ್ಲಿ ಸೋರ್ತದಲ್ಲ ಎಲ್ಲ ಅಂಟ ಬರ್ತದೆ. ಅಲ್ಲಿ ಫಸ್ಟ್ ನಂಗೆ ನೀವು ಬಾಬು ಕೇಳ್ತಾರೆ. ಬೇಕಾ? ಶೋ ಎಮ್ಮಿ. ನನ್ನ ಬ್ಲೂಟೂತ್ ಬಿಸಾಕ್ಬಿಟ್ಟ ನೀನು? ನನ್ನ ಬ್ಲೂಟೂತ್ ಬಿಸಾಕ್ಬಿಟ್ಟ? ಮಾಡಿರ್ತೆ ಬಿಡು ನೀನು. ನನಗೆ ಗೊತ್ತಿಲ್ವಾ ಹೆಂಗ್ ಹೋಗಿತ್ತಲ್ಲ ನೋಡಿ. ಲಕ್ಕಿ ಏನ್ ನೋಡ್ಕೊಂಡ್ ಬರ್ತಾರದು? ಬಾಕ್ಸ್ ನೋಡ್ದಂಗೆ
ಎಷ್ಟು ಒಂದು 10 ಪ್ಲೇಟ್ ಸಾಕಾ? ನೋಡಿ ತಟ್ಟೆ ಇಲ್ಲ ಅಂದು ತಟ್ಟೆ ಇಸ್ಕೊಳಕ್ ಹೋಗಿದ್ದಾರೆ ನಮ್ಮ ಭಾವ. ತಟ್ಟೆ ತಗೊಂಡ್ ಬರ್ತಾ ಇದ್ದಾರೆ ನೋಡಿ. ಸ್ಟೀಲ್ ಪ್ಲೇಟ್ ತಗೊಳ್ಳ ಒಂದು? ಬೇಡ ಬೇಡ, ಸ್ಟೀಲ್ ಪ್ಲೇಟ್ ಅಲ್ಲ. ಇದಲ್ಲೇನು ಅಷ್ಟು ಚೆನ್ನಾಗಿಲ್ಲ ಅದು. ಅಡಿಕೆ ಇದ್ದು ಚೆನ್ನಾಗಿದ್ದಿಲ್ವಾ? ನೋಡಿ ಈ ಪ್ಲೇಟ್ ಇಸ್ಕೊಂಡಿದೀವಿ ಸುಮ್ಮನೆ ಎಮರ್ಜೆನ್ಸಿಗೆ ಇಲ್ಲಿ ಅಂತ. ಕಲ್ಲಂಗಡಿ ಕಟ್ ಮಾಡ್ಕೊಂಡು ತಿನ್ಬೇಕಲ್ವಾ, ಅದಕ್ಕೋಸ್ಕರ. ಪೀಸ್ ಪೀಸ್ ಮಾಡ್ಕೊಡ್ಬೇಕಾ? ಹೋಗಕ್ಕಾಗುತ್ತೆ. ಆಮೇಲೆ ಮುಂದಕ್ಕೆ ಮಾಡ್ಕೋಬೇಕು. ಒಂದು 500,000 ರೂಪಾಯಿ ಕಲ್ಲಂಗಡಿ ನೆಚ್ಕೊಡ್ತಾವೆ. ನಾವ್ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿರ್ತವ್ರೆ. ಇವಾಗ ಜಾಲಿ ಕ್ರಾಸಿಗೆ ಬಂದಿದೀವಿ. ಜಾಲಿ ಕ್ರಾಸಿಂದ ಹೋಗ್ತಾ ಇದೀವಿ. ತುಮಕೂರು ರೋಡ್, ನಾಟ್ ಜಾಲಿ ಕ್ರಾಸ್. ತುಮಕೂರು ರೋಡ್ ಅಂತೆ ನಮ್ಮ ಅಣ್ಣವ್ರು ಹೇಳ್ತಾ ಇದ್ದಾರೆ. ಟಿವಿಲಿ ಬ್ಲೂಟೂತ್ ಹಾಕೊಂಡು ಸರಿ ಹೇಳುತ್ತಾ ಟ್ರಾಫಿಕ್ ಜಾಮ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸಿಗ್ನಲ್ ಇಲ್ಲ, ಬಿಟ್ಟಿಲ್ಲ. ನಮ್ಮೆಲ್ಲರಿಗೂ ಟ್ರಿಪ್ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ವೆದರು ಇಷ್ಟು ಸಖತ್ತಾಗಿರ್ಬೇಕಾದ್ರೆ ಹೋಗ್ದಿರಂಗೆ ಇರ್ತೀವ. ಏನ ಫಾರ್ಚುನರ್ ಕಪ್ಪೆ ಕಾರತ್ತೀಯಾ? ಮುಂದೆ KSRTC ಹೋಗ್ತಿದೆ, ನಾವು ಹಿಂದೆ ಹೋಗ್ತಾ ಇದೀವಿ. ಕಪ್ಪೆ ಕಾರ್ನ ಹಿಂದೆ ಬೀಟ್ ಮಾಡಿ ಮುಂದೆ ಹೋಗ್ತಿದೀವಿ. ಲೈಫಲ್ಲಿ ಕೆಲವೊಂದು ದಿನಗಳು ಒಳ್ಳೆ ಪಾಠ ಹೇಳ್ಕೊಡ್ತವೆ. ಯಾಕಂದರೆ ತುಂಬ ನೋವು ಅನುಭವಿಸಿರ್ತೀವಿ. ನಾವು ಒಳ್ಳೆಯವರಾಗಿದ್ದೀವಿ ಅನ್ನೋದಕ್ಕೋಸ್ಕರನೇ ಈ ಪಾಠಗಳು ನಮ್ಮ ಲೈಫಲ್ಲಿ ಬರುತ್ತೆ ಅಂತ ನಾನು ಅನ್ಕೊತೀನಿ. ತಾಳ್ಮೆ ಒಂಚೂರು ಕೆಟ್ಟರು ಕೆಟ್ಟದಾಯಿತು ಅಂತ ಅನ್ನೋದಕ್ಕೆ ನಾವೇ ದೊಡ್ಡ ಎಕ್ಸಾಂಪಲ್ ಅಂತಲೇ ನನಗೆ ಈ ನಡುವೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದನ್ನೆಲ್ಲ ಮುರಿದು ಒಂದು ಬ್ರೇಕ್ ಬೇಕಾಗಿತ್ತು ಲೈಫ್ನಲ್ಲಿ. ಸೊ ಅದಕ್ಕೋಸ್ಕರ ಒಂದು ಅನ್ಪ್ಲಾನ್ ಟ್ರಿಪ್ನ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ಈ ಟ್ರಿಪ್ಪು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ. ಒಟ್ಟು ಈ ದಿನನೇ ಎಂಜಾಯ್ ಮಾಡ್ತಾ ಇದ್ದೀವಿ. ತೆಂಗಿನ ಮರಗಳು ಸಾಲು ಸಾಲಾಗಿ ಇವೆ ನೋಡಿ. ಮಾಮ ನನ್ನ ಹೆಸರಲ್ಲಿ ಒಂದೆರಡು ಎಕರೆ ಅಡಿಕೆ ತೋಟ ಮಾಡ್ಕೊಂಡು. रुको जरा सबर करो. ಫೈನಲಿ ಟ್ರಿಪ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಚಿಕ್ಕದಾಗಿ ಚೊಕ್ಕದಾಗಿ ನಾವು ಮನೆಯಿಂದ ಹೊರಟು ಸೀದಾ ಬೆಳಗ್ಗೆನೆ ಹಾಸ್ಪಿಟ್ಲಿಗೆ ಹೋಗಿ ಪಾಪನ ಒಂದು ರೌಂಡ್ ಚೆಕಪ್ ತೋರಿಸ್ಕೊಂಡು ಮತ್ತೆ ಮನೆ ಕಡೆ ಬಂದು ಮನೆಯವರಿಗೆಲ್ಲ ನಾವು ಇಲ್ಲೇ ಹತ್ರದಲ್ಲಿ ಯಡಿಯೂರಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಮನೆಯಲ್ಲಿಂದ ಕಾರ್ನ ತಗೊಂಡು ಪೆಟ್ರೋಲ್ ಬಂಕಿಗೆ ಹೋದ್ವಿ. ಪೆಟ್ರೋಲ್ ಬಂಕಲ್ಲಿ ಹೋಗಿ ಡೀಸೆಲ್ ಹಾಸ್ಕೊಂಡು ನಾವು ಹೊಡ್ತಾ ಇದ್ವಿ ಯಡಿಯೂರ್ ಹತ್ರ, ಅಂದರೆ ಭೂಮಿನ ಪಿಕಪ್ ಮಾಡ್ಕೊಳ್ಳೋಕ್ಕೆ. ಭೂಮಿನ ಪಿಕಪ್ ಮಾಡ್ಕೊಂಡು ಯಡಿಯೂರು ಸಿದ್ಧಲಿಂಗೇಶ್ವರನ ನೋಡಿಕೊಂಡು ಆಮೇಲೆ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಣ, ಇಲ್ಲ ಡಿಸೈಡ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮಂಗಳೂರನ್ನ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಅಂದರೆ ಬೀಚ್ ಹತ್ರ ಹೋದರೆ ಎಲ್ಲರಿಗೂ ಮೂಡ್ ಫ್ರೆಶ್ ಆಗುತ್ತಲ್ವ. ಸೊ ತುಂಬ ಜನ ನಮ್ಗೆ ಹಂಗಲ್ಲಿ ಬೀಚ್ನ ನೋಡಲಿಲ್ಲ. ಸೊ ಅದಕ್ಕೋಸ್ಕರನೇ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಲಾಂಗ್ ಡ್ರೈವ್ ಹೋಗೋದೇ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದರಲ್ಲೂ ಈ ಗ್ರೀನರಿ ವೆದರ್ ಬಂದರೆ, ಇಲ್ಲಾಂದರೆ ಬೆಳ್ಳಿ ಮೋಡಗಳಿದ್ರಂತೂ ವ್ಯೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಸನ್ಸೆಟ್ಟು ಇಲ್ಲ ಅರ್ಲಿ ಮಾರ್ನಿಂಗ್ ಇದ್ರಂತೂ ಮುಗೀತು, ಅದೇ ಹಬ್ಬ ಅಂತಲೇ ಹೇಳ್ಬೋದು ಕಣ್ಣಿಗೆ. ಸೊ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಸೊ ನಾವು ಬಿಸಿಲಿಗೆ ಸೂರ್ಯನಿಗೆ ಟಾಂಗ್ ಕೊಡ್ಕೊಂಡು ಮಾತಾಡಿಕೊಂಡು ನಾವು ಹೊಡ್ತಾ ಇದ್ವಿ. ಬಟ್ ರಿಯಲಾಗಿ ಹೇಳ್ಬೇಕಂದ್ರೆ ಮಾರ್ನಿಂಗು ಇಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಮಂಗಳೂರು 285, ಹಾಸನ್ 120. ನಮ್ಮ ಅಪ್ಪರು ಫುಲ್ ನಿದ್ದೆ ಮಾಡ್ತಾ ಇದ್ದಾರೆ, ಗಾಡಿ ಓಡಿಸ್ತಾರೆ. ನಮ್ಮ ಬಾಬಾ ಸುಮ್ಮನೆ ಕುತ್ಕೊಂಡಿದ್ದಾರೆ. ಬಾಬಾ ನೋಡ್ರಿ ನಾನು ಸುಮ್ಮನೆ. ಫಸ್ಟೆಲ್ಲ ನಾನೇನಾದರೂ ಹೊರಗಡೆ ಹೋಗ್ಬೇಕಾದ್ರೆ ನನಗಂತೂ ನಿದ್ದೆನೇ ಬರ್ತಾ ಇದ್ದಿಲ್ಲ. ಬಟ್ ಆಫ್ಟರ್ ಡೆಲಿವರಿ ಐ ಡೋಂಟ್ ನೋ, ಇದೇ ಫಸ್ಟ್ ಟ್ರಿಪ್ ಅಲ್ವಾ. ಸೊ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಾಯಿತ್ತು, ಸ್ವಲ್ಪ ಎಲ್ಲ ಜಾಸ್ತಿನೇ ನಿದ್ದೆ ಬರ್ತಾಯಿತ್ತು. ನಾನು ತುಂಬಾ ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಅಂತ ಮಲ್ಕೊಂಡಿದ್ದು ವಿಡಿಯೋ ಹಿಡಿಯೋದಾಗುತ್ತೆ ಎತ್ತಿರ್ತಾಯಿದ್ವಿ. ನಮ್ಮ ಅಕ್ಕ ನೋಡಿ ಯಾವ ಥರ ಉಚಿತ ಆಗೋಳೆ. ಪಾಪನು ಫುಲ್ಲು ನಿದ್ದೆ ಮಾಡಿಬಿಟ್ಟವನೆ.
ನಾವು 3 ಜನ ಸುಮ್ಮನೆ ಎದ್ದಿದ್ದೀವಿ. ಯಾಕಂದ್ರೆ ಅವ್ನು ಎದ್ದಿರ್ಲೇಬೇಕು, ಗಾಡಿ ಎಗುಡ್ಸಿಲ್ಲ ಅಂದ್ರೆ ಅಷ್ಟೇ ಬೆಲೆ. HP ಗ್ಯಾಸ್ ಇಟ್ಟಿದೆ, ಸಿಲಿಂಡರ್ಗಳು. ಇದರಲ್ಲಿ ನನ್ನ ದೊಡ್ಡ ತಂಗಿ ಮಿಸ್ಸಿಂಗು. ಅವ್ರಿಗೆ ಇವತ್ತು ಏನೋ ಅವಾರ್ಡ್ ಫಂಕ್ಷನ್ ಇತ್ತಂತೆ ಆಫೀಸಲ್ಲಿ. ಸೊ ಅದರಿಂದ ಅವರು ನಮ್ಮನ್ನು ನೈಟ್ ಜಾಯ್ನ್ ಆಗ್ತಾರೆ, ಇಲ್ಲಾಂದ್ರೆ ಅರ್ಲಿ ಮಾರ್ನಿಂಗ್ ನಮ್ಮನ್ನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಲೊಕೇಶನ್ನೇ ನಾವು ಇನ್ನೂ ಅವ್ರಿಗೆ ಹೇಳಿಲ್ಲ. ಸೊ ಅಟೆಂಡ್ ಮಾಡಲಿ ಬಿಡು, ಅವಾರ್ಡ್ ಫಂಕ್ಷನ್ ಎಂಜಾಯ್ ಮಾಡಲಿ ಅಂತ. ಯಾಕೆ ಫುಲ್ ಟ್ರಾಫಿಕ್ ಮಧ್ಯಾಹ್ನ. ನನ್ನ ಮಗುಗೂ ಅಷ್ಟೇ ಟ್ರಾವೆಲಲ್ಲಿ ನಿದ್ದೆನೂ ಬರ್ತಾಯಿದೆ, ಅಳುನೂ ಬರ್ತಾಯಿದೆ. ಏನಪ್ಪ ಇದು ಚಮತ್ಕಾರ ಅಂತ ನಾನು ಅಂದ್ಕೊಳ್ಳೋ ಅಷ್ಟರಲ್ಲಿ ನನಗೂ ನಿದ್ದೆ ಬರ್ತಾಯಿತ್ತು. ಸೊ ಫೈನಲಿ ಅವನಿಗೆ ಫೀಡ್ ಮಾಡ್ತಾ ನಾನು ಕೂಡ ನಿದ್ದೆ ಮಾಡಿದ್ದೀನಿ. ಸೊ ಸಕ್ಸಸ್ಫುಲಿ ಒಂದು 2 hours ಚೆನ್ನಾಗಿ ಹಾಯಾಗಿ ಆರಾಮಾಗಿ ನಿದ್ದೆ ಮಾಡಿದೆ. ಸೊ ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಬಟ್ ವ್ಯೂನ ಮಿಸ್ ಮಾಡ್ಕೊಂಡೆ ಅಂತ ನೀವಂತ ಅನ್ಕೊತಿರ್ಬೋದು, ಬಟ್ ಖಂಡಿತ ಇಲ್ಲ. ನನ್ನ ತಂಗಿ ವೀಡಿಯೋ ತೆಗೆದು ಇಟ್ಕೊಂಡಿದ್ದಾಳಲ್ಲ, ಸೊ ನಾನು ಬೇಜಾರಾದಾಗೆಲ್ಲ ಈ ವೀಡಿಯೋಸ್ನ ನೋಡಿದಾಗ, ಆ ಕ್ಲಿಪ್ನ ನೋಡಿದಾಗ ನನಗೆ ಮೆಮೊರೀಸ್ ಆಗಿ ಉಳ್ಕೊಳುತ್ತೆ, ಜೊತೆಗೆ ಒಂದು ಖುಷಿನೂ ಆಗುತ್ತೆ. ಸೊ ಚಿಕ್ಕ ಪುಟ್ಟದನ್ನು ನಾವು ಎಂಜಾಯ್ ಮಾಡಬೇಕು, ಜೊತೆಗೆ ನಮ್ಮ ಎನರ್ಜಿ ಕೂಡ ಸೇವ್ ಮಾಡಬೇಕಲ್ವಾ. ಯಡಿಯೂರು ಇಲ್ಲ ಕಣಪ್ಪ, ಇನ್ನ ಮುಂದೆ ಇದೆ. ಇನ್ನೇನ್ ಕುಣಿಗಲ್ ಎಷ್ಟು ದೂರ ಇದೆ? 40 ಕಿಲೋಮೀಟರ್ಸಾ? ಯಾರೋ ರೋಡಲ್ಲಿ ಹೋಗೋರು ನಮ್ಮಂತವ್ರು ನಿಮ್ಮಂತವ್ರು ಬಂದು ತಿನ್ಬಿಟ್ಟು ಹೋಗ್ಲಿ ಅಂತ. ಅದೇ ಹೇಳ್ತಾರ. நண்டு தின்னுக்கு வரானா? நண்டா? நண்டு என்னடா இங்க நண்டு போறே. ಟೋಲ್ ಬಂದಿದೆ, ಟೋಲ್ ಪೇ ಮಾಡಿ ಇವಾಗ ಮುಂದೆ ಆಗಿ ಹೋಗೋದು. ಎತ್ರಮ್ಮ ಪೇ ಮಾಡಿದ್ವಿ ಫಸ್ಟೇ. ಟೋಲ್ ಮುಗೀತು, ಹೋಯ್ತಾ ಇದ್ದೀವಿ. ಅಮ್ಮ ಮಗ ಇಬ್ರು ನಿದ್ದೆ ಮಾಡ್ತಾ ಇದ್ದಾರೆ, ಫುಲ್ಲು ನಿದ್ದೆ. ಮುಂದೆ ಅವಳು ಮಾತಾಡಿದ್ದು ಅಮ್ಮ ಮಗ ನಿದ್ದೆ ಮಾಡಿರೋದು ಕೇಳಿಸಿದೆ ಅಂತ ಅನ್ಸುತ್ತೆ. ನೋಡಿ ನಮ್ಮ ಭಾವನ್ಗೆ ಮಜ್ಜಿಗೆ ಅಂತೆ. ನಮ್ಮ ಭಾವನ್ಗೆ ಇವತ್ತೇನೋ ಹಿಡ್ದಿದೆ. ನಮ್ಮ ಅಣ್ಣ ಅಂತೂ ಕಾರ್ ಓಡಿಸ್ತಾ ಇದ್ದಾನೆ. ಅಯ್ಯೋ, ಫಸ್ಟ್ ಹೋದ್ರೆ ಸಾಕಪ್ಪ, ಅಲ್ಲಿ ಹೋಗ್ತಿದ್ರೆ ಸಾಕಪ್ಪ ಅಂತ. ಸೂರ್ಯ ಅಂತೂ ದಗ ಅಂತೂ ಸುಡ್ತಾ ಇದ್ದಾನೆ. ಅದು ಸೂರ್ಯ ಕಾಣಿಸ ಸೂರ್ಯ ದಗ ಅಂತ ಸುಡ್ತವ್ರೆ. ನನ್ನ ಶಿವಗಂತೂ ನಾನ್ ವೆಜ್ ಹುಚ್ಚಿರ್ಬೋದು. ಸೊ ತಿನ್ನೋ ಸ್ವಲ್ಪ ಆದರೂ ಆಸೆ ಜಾಸ್ತಿ ಅಂತ ಹೇಳ್ತೀವಲ್ಲ, ಆ ಥರ ಅವ್ರಿಗೆ ಒಂದು ಬೈಟ್ ಆದರೂ ತಿಂದ್ರೂ ರುಚಿಕಟ್ಟಾಗಿರಬೇಕು. ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗೆ ಹೇಳ್ತಾರೆ, ಇಲ್ಲಾಂದರೆ ತಿನ್ನೋಕೆ ಇಷ್ಟಪಡೋದಿಲ್ಲ. ಆದರೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಆದ್ರೂ ಅದನ್ನು ಸ್ವಲ್ಪನೇ ತಿನ್ನೋದು. ಸೊ ಇವ್ರಿಗೆ ಏನು ಮಾಡೋದಂದರೆ, ಅಲ್ಲಿ ಯಾವ್ದಾರು ಹೋಟ್ಲಿಗೆ ಕರ್ಕೊಂಡ್ರು ಅಷ್ಟೇ, ನಾವು ತುಂಬ ಆರ್ಡ್ರ್ ಮಾಡ್ತೀವಿ, ಅದನ್ನೆಲ್ಲ ಟೇಸ್ಟ್ ಮಾಡಿಬಿಟ್ಟು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾತ್ರ ಅವ್ರು ತಿಂತಾರೆ. ಇಷ್ಟ ಆಗಿಲ್ಲ ಅಂದ್ರೆ ನಾವೇ ಅದನ್ನು ಖಾಲಿ ಮಾಡಬೇಕಾಗತ್ತೆ. ಇದೇ ಯಾವಾಗಲೂ ನಡೆಯೋದು. ಬಟ್ ಅವ್ರು ಇಷ್ಟಪಡೋದು ನಲ್ಲಿ ಮೂಳೆ, ಅದನ್ನಂತೂ ಅವ್ರು ಮಿಸ್ಸೇ ಮಾಡೋದಿಲ್ಲ. ಮಾತಾಡ್ತಾ ರೋಡ್ ಸವಿತಾ ನಾವು ಬೇಗ ಕುಣಿಗಲ್ಗೆ ಹೋಗ್ತಾ ಇದ್ವಿ. ನನಗೆ ಅಲ್ಲಲ್ಲಿ ತೂಕಡಿಕೆ, ಅಲ್ಲಲ್ಲಿ ಫುಲ್ ನಿದ್ದೆ. ಪಾಪ ನನ್ನ ತಂಗಿ ಒಬ್ಬಳೇ ವೀಡಿಯೋ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಎಷ್ಟೋ ದೂರ ಸವಿಸಿದಾಳೆ ಅಂತಲೇ ಹೇಳ್ಬೋದು. ಅವಳಿಗಂತೂ ನಿದ್ದೆ ಬರಲಿಲ್ಲ. ಬಟ್ ಟಯರ್ಡ್ ಅಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಆಗಿತ್ತು. ಸೊ ಈ ರೂಟಲ್ಲಿ ಬರ್ತಾ ನಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋ ಹಾಗೆ ಸೀರಿಯಲ್ ಹೀರೋ ಅಂತಲೇ ಹೇಳ್ಬೋದು. ಇಲ್ಲ ಚಂದನ್ ಅಂತ ಎಲ್ಲರೂ ಗೊತ್ತಿರುತ್ತೆ, ಚಂದನ್ ಕುಮಾರ್ ಅಂತ. ಸೊ ಅವ್ರ ಹೋಟೆಲ್ಲು ಸಖತ್ ಫೇಮಸ್ಸು ಅಂತ ಕೇಳಿದ್ವಿ. ಬಟ್ ಹೋಟೆಲ್ ಹೆಸರು ಮರ್ತೋಗ್ಬಿಟ್ಟಿದ್ವಿ. ಸೊ ಬಟ್ ಇವಾಗಂತೂ ಅದನ್ನು ನೆನೆಸಿ ಎಲ್ಲರ ಬಾಯಲ್ಲೂ ಇದೆ. ಬಟ್ ಆ ಟ್ರಿಪ್ ಹೋಗೋ ಟೈಮಲ್ಲಿ ಖಂಡಿತವಾಗ್ಲೂ ಯಾರಿಗೂ ಆ ಹೆಸರೇ ಗೊತ್ತಿದ್ದಿಲ್ಲ. ಏನು ಹೋಟೆಲ್ ಹೆಸರು ಅಂತ ಫೈನಲಿ ಗೊತ್ತಾಯ್ತು, ಅದು ಮಂಡಿ ಪೇಟೆ ಪಲಾವ್ ಅಂತ. ಸೊ ಅದನ್ನ ಟೇಸ್ಟ್ ಮಾಡೋಣ ಅಂತ ಶಿವ ಅವ್ರು ಹೇಳಿದ್ರು. ನಾವು ಸರಿ ನೋಡೋಣ, ಬರ್ತಾ ಇಲ್ಲ ಹೋಗ್ತಾ ಮಾಡೋಣ ಅಂತ ಹೇಳಿದ್ವಿ. ಬಟ್ 2ನೇ ದಿನ ಅದೇ ರೂಟಲ್ಲಿ ಹೋಗ್ತಾ ಇರೋದು. ಸೊ ಹೋಟೆಲ್ ಹೆಸರೇ ಮರ್ತೋಗ್ಬಿಟ್ಟಿದ್ದೀವಿ. ಫೈನಲಿ ಅದು ನೆನಪಾಗಿದೆ ನಮಗೆ ಆಫ್ಟರ್ ನಾವು ಟ್ರಿಪ್ ಹೋಗಿ ಬಂದಮೇಲೆ ಅದನ್ನು ನಾವು ನೆನೆಸ್ಕೊಂಡಿದ್ದು. ಸೊ ಈ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಒಂದೊಂದ್ಸಲಿ ಮರ್ತೋಗೋದು ಕೂಡ ಒಂದು ಗುಡ್ ಎಕ್ಸ್ಪೀರಿಯೆನ್ಸೇ ಅಷ್ಟೇ. ನೋಡಿ ಮನೆ ಅಲ್ಲಿದೆ, ಹೋಗ್ತಾ ಇದ್ದೀವಿ. ಆಲ್ರೆಡಿ ನಿಮ್ಮ ಮನೆ ಮುಂದೆ ನಿಮ್ಮ ಅಜ್ಜಿ ನೋಡ್ತಾವ್ರ. ನಾನು ಯಾಕೆ ಮನೆಗೆ ಬಂದಿದ್ಯಮ್ಮ? ಎಲ್ಲಿದ್ಯಾ? ಅವ್ರ ಮನೆಯಲ್ಲ? ಬರ್ತೀನಿ, ಆಮೇಲೆ ಬರೋ ಫೋನ್ ಮಾಡ್ತೀನಿ. ಚೆನ್ನಾಗೈತೆ ಅವನು.
ಸ್ವಲ್ಪ ದೂರ ಇದೆ. ಎಂಟ್ರಿ ಆದ್ವಿ. ಇವಾಗ ಒಂದು ಪೂಜೆ ಐತೆ, ನಿನ್ನೆ ಮಗು ಪೂಜೆ ಮಾಡಿಸಿದ್ವಿ. रुको जरा सबर करो. ಗೌರಮ್ಮ ಈ ಕಡೆ ಬಂದ್ವಿ. ಇವಾಗ ಬಂದರು. ಇವಾಗ ಇವರು ಬರ್ತಾ ಇದ್ದಾರೆ. ಬನ್ನಿ. ನಮ್ಮ ಅಣ್ಣ ಬಂದಿದ್ದ ತಕ್ಷಣ ಫ್ಯಾನ್ ಹಾಕೊಂತ ನೋಡ್ರಿ. ನೋಡಿ ಅಲ್ಲ, ಬಂದಿದ್ದೀವಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ನೋಡಿ. ನಮ್ಮ ಬಾವ ಹೆಂಗಾಗವ್ರಿ. ಇವ್ನು ನೋಡ್ರಿ, ಏನ ನೀರು ಕುಡಿಸ್ತಿದ್ದಾರೆ. ನಮ್ಮ ಅಣ್ಣ ಬಂದು ಬಿತ್ಕೊಂಡ್ಬಿಟ್ಟವನೆ. ನಮ್ಮ ಬಾವ ಕೂತ್ಕೊಂಡಿದ್ದಾರೆ, ಬೋರ್ ಆಗ್ತಿದೆ ಅಂತ. ಟಯರ್ಡ್ ಆಯಿತು ಟ್ರಾವೆಲ್ ಮಾಡೋಕ್ಕೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಟಿ ವಿ ಆನ್ ಆಗಿಲ್ಲ. ಕರಿ ಅದ್ರ ಎಲ್ಲೇ ಇದು ರಮ್ಮ ಇಟ್ಟಿದ್ದು. ಮಮ್ಮಿಕ್ಕಿ ಬಚ್ಚಿ ಪಪ್ಪ ಹೊರಡ್ತಾ ಇದೀವಿ. ಯಾವುದು ಬ್ಲ್ಯಾಕ್ ಬಸ್ರಿ ಹುಟ್ಟಿದ ಮಗು? ಅದಕ್ಕ ಓಕೆ. ನೋಡ್ದ ನೋಡಿಸ್ದೆ ಮನೇನ. ಹಂಗೆ ಆನ್ ಆಗ್ಬಿಡ್ತದೆ ಸಡನ್ ಅಂತ. ಏನ್ ಮಾಡ್ತಿದ್ದೆ? ವಿಡಿಯೋ ಮಾಡ್ತಿದ್ದೆ. ಇಲ್ಲ, ಇದನ್ನ ನೋಡಿ ಮುಂದೆಯಿಂದ ಸಾಕು ತೆಗಿ, ನಮ್ಮನ್ನೆಲ್ಲ ತೆಗಿಬೇಡ. ಮುಂದೆ ಮಾಡೋದು ಎಷ್ಟು ತೆಗಿದ್ರು ನಿಮ್ನೆಲ್ಲರೂ. ಇವಾಗ ಜಸ್ಟ್ ನಿದ್ದೆ ಮಕ್ಕ ಚೆನ್ನಾಗಿಲ್ಲ. ನಾನು ತೆಗ್ದಿದ್ದಿಲ್ಲ ಅಂದು ನಿದ್ದೆ ಮಕ್ಕಲ್ಲ. ಇವ್ರು ಮತ್ತೆ ರೆಡಿ ಆಗತ್ತೆ. ನಾನೇನು ರೆಡಿ ಆಗಿಲ್ಲ. ವಾಯ್ಸ್ ಕೊಟ್ಟಾಗ ವಾಯ್ಸ್ ಓವರ್ ಕೊಟ್ಕೊಂಡು ನನ್ನ ವಾಯ್ಸ್ ನಿದ್ದೆ. KDU ಸಿದ್ಧಲಿಂಗೇಶ್ವರ ದೇವಸ್ಥಾನ ಹೋಗ್ತಾ ಇದ್ದೀವಿ. ಆಯ್ತಾ? ಭೂಮಿಯವರ ಅಜ್ಜಿ ಮನೆಗೆ ರೀಚ್ ಆಗಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಭೂಮಿ ರೆಡಿ ಆದ್ಲು. ಸೊ ಎಲ್ಲರದ್ದು ನಿದ್ದೆ ಮುಖ, ಯಾರು ಮುಖ ತೊಳೆದಿಲ್ಲ. ಖಂಡಿತ ನಾನು ಕೂಡ ತೊಳೆದಿಲ್ಲ. ಜಸ್ಟ್ ತಲೆ ಬಚ್ಕೊಂಡು ಹೂವು ಮುಡ್ಕೊಂಡು ಕುಂಕುಮ ತೊಗೊಂಬಂದಿದ್ದೀನಿ. ಅದು ಬಿಟ್ಟು ಎಲ್ಲರೂ ಮುಖ ತೊಳೆದು ರೆಡಿ ಆಗಿದ್ದೀರ ಅಂತ ಅನ್ಕೋಬೇಡಿ. ಸೊ ಎಲ್ಲರೂ ಟೆಂಪಲ್ಗೆ ಓಡ್ತಾ ಇದ್ವಿ. ಸೊ ಟೆಂಪಲ್ಗೆ ಹೋಗೋ ರೂಟಲ್ಲಿ ಸನ್ಸೆಟ್ ಆಗ್ತಾ ಇದೆ. ಸೊ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನನಗೆ ಹೊಟ್ಟೆ ಉರಿತಿದೆ. ಹೋಗಿ ಹಿಡ್ಕೊಂಬಂದ್ಬೋಣ, ಅದ್ರ ಮೇಲೆ ನಡ್ಕೊಂಡು ಹೋಗೋಣ, ಆ ಥರ ಎಲ್ಲ ಫೀಲ್ ನನಗಾಗುತ್ತೆ. ನಿಮ್ಗೆ ಯಾರಿಗಾದರೂ ಈ ಥರ ಆಗಿದೆಯಾ ಇಲ್ಲ ಆಗುತ್ತಾ? ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನೋಡೋಣ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ನೋಟಿಫಿಕೇಶನ್ ಸಮೇತ ಬರುತ್ತೆ. ಸೊ ನೀವು ಬೇಗ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸ್ಟ್ರೈಟ್ ಹೋಗ್ಬೋದಾ? ಸ್ಟ್ರೈಟ್ ಹೋಗ್ಬೋದಾ? नहीं भाई, नहीं देखा भाई. बड़ा यूट्यूबर है भाई. भाई इल्ले ದೂರ ಇದ್ದೀರಿ भाई. भाई ಏನು ಮಾಡ್ತಾ ಇದ್ದೀರಾ भाई? ವಿಡಿಯೋ ಮಾಡಿದ್ರೆ भाई? ಏನು भाई ಈ ಥರ ಮಾಡ್ತೀರಾ? ಮದುವೆ ಆಗಿದೆ ಈ ದೊಡ್ಡ ಮಾತಾಡ್ಸ್ತಾ ಇದ್ರಲ್ಲ. काम के लिए बाहर ಕಾರ್ ಬಂದಿದ ತಕ್ಷಣ ಮೇಕೆಗಳೆಲ್ಲ ಹೋಗಿ ಹೋಗಿ ಹೂವು ಆರ್ನ ಕಿತ್ಕೊಂಡು ತಿಂತದೆ. ಇವರೆಲ್ಲ ಫೋಟೋ ತೆಗಿಸ್ಕೊತ ಇದ್ದಾರೆ. ದೇವಸ್ಥಾನ ಹತ್ರ ಬಂದೆ ನಾನು ಫೋಟೋ ತೆಗಿತಾ ಇದ್ದೀನಿ ಇವರೆಲ್ಲರದು. ನೋಡಿ ದೇವಸ್ಥಾನ ನೋಡಿ.
ನೋಡಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನಮ್ಮ ಭಾವ ಬರ್ತಾರ, ಒಂದು ನಿಮಿಷ ಎಲ್ಲ ಹೋಗಿದ್ದ. ನಮ್ಮ ಅಣ್ಣ ವಾಕಿಂಗ್ ಮಾಡ್ತಾನೆ ಮಗು ಎತ್ಕೊಂಡು. ಅವನಿಗೆ ಸ್ವಲ್ಪ ಬೋರ್ ಆಗಿದೆ, ಅದಕ್ಕೆ ಯೂ ಟರ್ನ್ ತಗೊಳ್ಳಿ ಸರ್. ಸೂರ್ಯ ಮುಳುಗ್ತಾ ನಾವು ಕೂಡ ಟೆಂಪಲ್ ಹತ್ರ ರೀಚ್ ಆಗಿಬಿಟ್ವಿ. ಆದರೆ ಯಾವುದೇ ದೇವಸ್ಥಾನ ಆಗಲಿ ನೀವು ಖಂಡಿತ ಪಾರ್ಕಿಂಗ್ ಚಾರ್ಜ್ ಕಟ್ಟಲೇಬೇಕು. ಸೊ ಆಗ ಮಾತ್ರ ನಿಮ್ಮ ಕಾರ್ ಸೇಫ್ ಆಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಆಗಲೇ ನೋಡಿದ್ರಲ್ಲ ಕುರಿ ಕಚ್ಚಿ ತಿಂತಾ ಇತ್ತು ಹೂವಾರ ಅನ್ನೋ ಥರ. ಸೊ ಬೇರೆ ಕಡೆ ಇಟ್ಟರೆ ನಿಮ್ಮ ಕಾರೇ ಸಿಗ್ದಿರಂಗೆ ಆಗ್ಬೋದು. ಸೊ ಯಾವುದು ಪಾರ್ಕಿಂಗ್ಗೆ ಅಮೌಂಟ್ ಕಟ್ಟಿ ಕಾರ್ನ ಪಾರ್ಕ್ ಮಾಡಿ ಸೇಫಾಗಿರುತ್ತೆ ಅಂತ ಹೇಳ್ತಾ ಈ ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ನೋಡಿ ಟೆಂಪಲು ಸಖತ್ತಾಗಿದೆ ಅನ್ನೋದಕ್ಕಿಂತ ತುಂಬ ದಿವ್ಯ ದರ್ಶನವಾಗಿದೆ ಅಂತಲೇ ಹೇಳ್ಬೋದು. ಒಂದೊಂದು ಕಂಬನೂ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಬಟ್ ನನಗಿದು ಹೊಸ ದೇವಸ್ಥಾನ ಹಳೆ ದೇವಸ್ಥಾನ ಖಂಡಿತ ನನಗೆ ಗೊತ್ತಿಲ್ಲ. ಬಟ್ ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ದೇವಸ್ಥಾನ ಎಷ್ಟು ಪೀಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ಮನಸ್ಸು ಅಲ್ಲಿಂದ ಓಡೋಕ್ಕೆ ರೆಡಿನೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಂಬಗಳ ಕೆತ್ತನೆ ಇತ್ತು. ಆಮೇಲೆ ಆ ಟೆಂಪಲ್ ಡಿಸೈನ್ ಇರ್ಬೋದು. ಸೊ ಜೊತೆಗೆ ಸೆಕೆ, ಆ್ಯಕ್ಚುಲಿ ನಾವು ಹೋದಾಗ ಬೇಸಿಗೆಗಾಲ ಆದ್ರೂ ಅಲ್ಲಿ ಫ್ಯಾನ್ ಎಲ್ಲ ಹಾಕಿ ನಮಗೆಲ್ಲರಿಗೂ ತಣ್ಣಗಿದೆ ವೆದರು. ಅಲ್ಲಿ ಕುತ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಟೈಮ್ನ ನಾವು ಟೆಂಪಲಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವು ಹೋಗಿ ದರ್ಶನ ಮಾಡ್ಕೊಂಡು ಹಿಂಗೆ ಬಂದುಬಿಡ್ಬೋದಿತ್ತು. ಬಟ್ ನಾವು ಪೂಜೆ ಆಗೋವರೆಗೂ ವೆಯ್ಟ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಬಂದಿದ್ದೀವಿ. ಸೊ ನೀವೇ ಯೋಚನೆ ಮಾಡಿ ಆ ಟೆಂಪಲ್ಗೆ ಹೋದರೆ ಎಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ. ಇಷ್ಟೊಂದು ಹೇಳ್ತಿದ್ದೀನಿ ಅಂದಮೇಲೆ ನಮ್ಮಪ್ಪ ಶಿವಪ್ಪ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ. ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲಿ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಹೇಳ್ಕೊಂಡು ನೋವನ್ನೆಲ್ಲ ಮರೆತು ಖುಷಿಯಾಗಿ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಖಂಡಿತ ಒಳ್ಳೇದಾಗತ್ತೆ. ಇಷ್ಟತ್ರ ನಮ್ಮ ಬೆಂಗಳೂರಿಂದ ಈ ದೇವಸ್ಥಾನ ಇಟ್ಕೊಂಡು ನಾವು ಇಷ್ಟು ವರ್ಷ ಆದರೂ ನಾವು ಬಂದಿಲ್ವಲ್ಲ, ನನಗೆ ಇವಾಗ ಅದು ರಿಗ್ರೆಟ್ ಆಗ್ತಾಯಿತ್ತು. ಆದರೆ ಖಂಡಿತವಾಗ್ಲೂ ಇಲ್ಲಿ ಬಂದಮೇಲೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಯಿತು. ಮಗುಗೆ ಇಲ್ಲಿ ತೀರ್ಥನ ಹಾಕ್ಸಿದೆ, ಅಂದರೆ ಭಯ ಬೀಳ್ತಿದ್ದಾನೋ ಏನೋ ಸಮಥಿಂಗ್, ಅವ್ನಿಗೆ ಹುಷಾರಿಲ್ಲ ಅಲ್ವಾ. ಸೊ ಸ್ವಲ್ಪ ಪಾಸಿಟಿವ್ ವೈಬ್ ಬರಲಿ ಅಂತ. ಸೊ ಅವನಂತೂ ಇಲ್ಲೇನೂ ಹತ್ತಿಲ್ಲ, ತುಂಬ ಖುಷಿಯಾಗೇ ಇದ್ದ. ಇಲ್ಲೇ ಸ್ವಲ್ಪ ಆಟ ಆಡಿದ್ದು ಅಂತ ಹೇಳಿದ್ರೆ ಅವನು, ನನಗಂತೂ ತುಂಬ ಖುಷಿ ಆಯಿತು. ಇಲ್ಲ ಅಂದರೆ ಅವ್ನು ಬರೀ ಅಳೋ ಮುಖ ಥರ ಇಲ್ಲ ಸಪ್ಪಗೆ ಆ ಥರನೇ ಇದ್ದಿದ್ದು. ಬಟ್ ಟೆಂಪಲಲ್ಲೇ ಅವ್ನು ಸ್ವಲ್ಪ ಹೊತ್ತು ಖುಷಿಯಾಗಿ ಆಟ ಆಡ್ತಾ ಇದ್ದ. ಸೊ ಅದಂತೂ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ದೇವ್ರನ್ನ ತರ್ತಾರೆ ಅಂತ ಹೇಳಿ ಗರ್ಭಗುಡಿ ಹತ್ರ ಇರೋ ಮಂಟಪದಲ್ಲಿ ನಮ್ಮನ್ನೆಲ್ಲ ಕೂರಿಸಿದ್ರು. ಸೊ ನಾವೆಲ್ಲ ಕೂತ್ಕೊಂಡಿದ್ವಿ. ಆಗ ನನ್ನ ಮಗ ಸ್ವಲ್ಪ ಖುಷಿಯಾಗಿ ನೋಡ್ತಾ ಇದ್ದ. ನಮ್ಮ ಹಸ್ಬೆಂಡು ಅವನದೇ ಚಿಂತೆ ಮಾಡ್ತಾಯಿದ್ರು. ಸೊ ಎಲ್ಲ ಒಳ್ಳೇದಾಗತ್ತೆ ಅಂತ ಭೂಮಿನೂ ಗುಂಡ ಉಷ ಎಲ್ಲ ಹೇಳ್ತಾಯಿದ್ರು. ಸರಿ ಆಗುತ್ತೆ ಅಂತ ನಾವು ಪಾಸಿಟಿವ್ ಆಗಿ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ನನ್ನ ಮಗ ಸ್ವಲ್ಪ ಖುಷಿ ಮುಖನ ತೋರಿಸ್ದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಹೀಗೆ ಇದ್ದರೆ ಸಾಕಪ್ಪ, ಯಾವುದೇ ಥರ ಟೆನ್ಷನ್ ಇರಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ಫೈನಲಿ ದೇವ್ರು ಬರುತ್ತೆ. ಆ ದರ್ಶನನ ಮಾತ್ರ ಫೀಲ್ ಮಾಡ್ಕೊಳ್ಳೋದೇ ಒಂಥರ ಚೆನ್ನಾಗಿರುತ್ತೆ. ಆ ದೇವ್ರಿಗೆ ಅಂತರ್ಪಟ ಸರಿಸ್ತಾರಲ್ವಾ, ಸೊ ಪರ್ದೆ ಸರಿಸಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಕಣ್ಣಿಂದ ಆನಂದ ಬಾಷ್ಪನೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಫೀಲ್ ನನಗಾಯಿತು ಅಂತ ನಾನು ಅಂದ್ಕೊಂಡೆ. ನನ್ನ ತಂಗಿಗೂ ಅದೇ ಥರ ಆಗಿದೆ. ಸೊ ಇದೆಲ್ಲ ಚಮತ್ಕಾರನೇ ಅಲ್ವಾ. ಸೊ ನೀವು ಒಂದ್ಸಲಿ ಆ ಟೆಂಪಲ್ಗೆ ವಿಸಿಟ್ ಮಾಡಿ ನೋಡಿ, ಖುಷಿಯ ಖಂಡಿತ ಆಗುತ್ತೆ. ಎಲ್ಲಿಂದ ಬರ್ತಾರೆ? ಯಾರು ಬರ್ತಾವ್ರೆ? ನೋಡ್ರಿ ಎಲ್ಲ ಪೇರ್ಸ ತಿಂದ್ಬಿಟ್ಟು ಕೈ ವಾಸ ಕಾಣಿಸುತ್ತೆ ಬವೇನೋ ಒಂಥರ. ಅಣ್ಣ ಕಾಣಿಸ್ದೆ. ಪ್ರಸಾದ ತಿಂದ್ರ ಅಣ್ಣ ನಮ್ಮ ತಿಂತವನೆ. ಅಣ್ಣ ಆಯ್ತು ಪ್ರಸಾದ ತಿನ್ಬೇಕು, ಚೆನ್ನಾಗಿ ಮುಖ ಇಟ್ಕ. ಸಕ್ಕರೆ ಎಲ್ಲ ಕಡೆ ಬೆಲ್ಲ. ನಮ್ಮ ಅಕ್ಕನೂ ಪಾಪುನು ನೋಡ್ರಿ ಹೂವು ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರಸಾದ ಇದೆ, ಅದೇ ನಾನು ಹಿಡ್ತಾ ಇದ್ದೀನಿ. ನಮ್ಮ ಪಾಪು ಪ್ರಸಾದ ತಿಂತು ನೋಡಿ. ಇಲ್ಲಿ ಇನ್ನೊಬ್ರು ಪ್ರಸಾದನ ತಿಂತಾ ಇದ್ದಾರೆ. ಕದ್ದು ಮುಚ್ಚಿ ತಿನ್ನೋ ಥರ ಇದೆ ಇದು. ನಾನು ತಿಂತಾ ಇದ್ದೀನಿ. ಕಾಣಿಸ್ತಾ ಇಲ್ಲ? ಪೂಜೆ ಮಾಡ್ಬೇಕಾರೆ ಹಂಗೆ ಗಳ 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 ಅಂತ ಅಳು ಬರ್ತಿದ್ದೆ ಗುಡ್ಡೆ. ನಾವೆಲ್ಲ ಪ್ರಸಾದ ತೊಗೊಂಡ್ರು ಕೂಡ ದೇವಸ್ಥಾನದಿಂದ ಹೊರಗಡೆ ಬರಲಿಲ್ಲ, ಅಲ್ಲೇ ಮಂಟಪದಲ್ಲಿ ಕುತ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಬಾಳೆಹಣ್ಣು ಪ್ರಸಾದ ಕೊಟ್ಟಿದ್ರು, ಅದು ಬೆಲ್ಲ, ಚೂರು ಅವಲಕ್ಕಿ, ಕೊಬ್ಬರಿ ತುರಿ ಎಲ್ಲ ಹಾಕಿ. ಬಟ್ ನಾನು ಬಾಳೆಹಣ್ಣು ಜಾಸ್ತಿ ತಿನ್ನಂಗಿದ್ದಿಲ್ಲ. ಸೊ ನಾನೊಂದು ಪೀಸು, ಪಾಪ ಒಂದು ಪೀಸ್ ತಿಂದ್ವಿ, ಮತ್ತೆ ಕೊಟ್ಬಿಟ್ವಿ. ಸೊ ಇದನ್ನೆಲ್ಲ ಇವರೇ ಶೇರ್ ಮಾಡ್ಕೊಂಡು ತಿಂದರು. ಸೊ ಹೊರಗಡೆ ಬಂದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ದೇವರು. ಆಲ್ರೆಡಿ ನೈಟ್ ತುಂಬಾ ಆಗಿಬಿಟ್ಟಿತ್ತು. ಕೇಳ್ತೀನಿ
खत्म बाय बाय टाटा ಆಲ್ರೆಡಿ ಲೇಟ್ ನೈಟ್ ಆಗಿರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಸೊ ಎಲ್ಲರೂ ಊಟ ಬೇಕು ಅಂತ ಮಾತಾಡ್ಕೊಂಡ್ವಿ. ಸೊ ಫೈನಲಿ ನಮಗೆ ಒಲೆ ಊಟ ಅನ್ನೋ ಹೋಟೆಲ್ ಸಿಕ್ತು. ಸೊ ಹೇಗಿದೆಯಪ್ಪ ಹೋಟೆಲು, ಸರಿ ಹೆಂಗೂ ಹೊರಗಡೆ ಬಂದಿದ್ದೀವಿ ಅಂದಮೇಲೆ ಒಂದು ಸರಿ ಎಕ್ಸ್ಪ್ಲೋರ್ ಮಾಡಲೇಬೇಕಲ್ವ. ಸೊ ಎಲ್ಲರೂ ಊಟ ಮಾಡೋಣ ಅಂತ ಒಳಗೋದ್ವಿ. ಹೋಗ್ಬೇಕಾದ್ರೆ ನಮ್ಮ ಊಟ ನಮ್ಮ ಹೆಮ್ಮೆ ಅಂತ ಹಾಕಿದ್ರು. ಸರಿ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಕೊಂಡೇ ಯೋಚನೆ ಮಾಡ್ಕೊಂಡೋದ್ವಿ. ಮಟನ್ ಊಟ, ಚಿಕನ್ ಊಟ ಎಲ್ಲ ಅವೈಲೇಬಲ್ ಇತ್ತು. ಸೊ ಒಬ್ಬೊಬ್ಬರು ಅವ್ರವ್ರಿಗೆ ಏನೇನು ಇಷ್ಟನೋ ಅದನ್ನು ಆರ್ಡ್ರ್ ಮಾಡ್ತಾಯಿದ್ರು. ಸೊ ಊಟ ಮಾತ್ರ ಮುದ್ದೆ ಜೊತೆ ಕೊಡ್ತಾರೆ. ಸಾಫ್ಟ್ ಆಗಿರೋ ಮುದ್ದೆ ಜೊತೆಗೆ ಖಾರವಾಗಿರೋ ಚಿಕನ್ ಸಾರು ಮತ್ತು ಮಟನ್ ಚಾಪ್ಸು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಹಸ್ಬೆಂಡು ಬಿರಿಯಾನಿ ತರಿಸ್ಕೊಂಡಿದ್ರು, ನಾನು ಕೂಡ ಬಿರಿಯಾನಿ ತರಿಸ್ಕೊಂಡಿದ್ದೆ. ಇನ್ನು ಮಿಕ್ಕಿದವರೆಲ್ಲ ಹೋಟೆಲಲ್ಲಿ ಕಾಂಬೋ ಊಟ, ಫುಲ್ ಮೀಲು ಆ ಥರ ಆರ್ಡ್ರ್ ಮಾಡ್ಕೊಂಡಿದ್ರು. ಸೊ ಅದರಲ್ಲಂತೂ ಚಿಕನ್ದು ನಾಟಿ ಚಿಕನ್ ಸ್ಟೈಲ್ದೊಂದು ಕರಿ ಕೊಟ್ಟಿದ್ರು. ಅದು ಮಾತ್ರ ಸೂಪರಾಗಿತ್ತು, ಹೇಳಲೇಬೇಕು ಅದ್ರ ಬಗ್ಗೆ. ಸೊ ನೀವೇನಾದರೂ ಈ ಸೈಡ್ ಹೋಗ್ತಾಯಿದ್ರೆ ಒಲೆ ಊಟ ಅನ್ನೋ ಹೋಟೆಲ್ನ ಕಾಣಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಂದ್ಸಲಿ ಟ್ರೈ ಮಾಡಿ. ಆ ಟೇಸ್ಟ್ ಅಂತೂ ನಿಮಗೆ ಮರೆಯೋಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಕೆಲವೊಂದು ಚಟ್ನಿ ಪುಡಿ, ಸಾಂಬಾರು ಪುಡಿ ಎಲ್ಲ ಅವೈಲೇಬಲ್ ಇದ್ವು. ಸೊ ಎಲ್ಲನೂ ಸೇಲ್ಗೆ ಇಟ್ಟಿದ್ದಾರೆ, 100, 200, 150 ಅಂತ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ನಾವು ಬೇರೆ ತಿನ್ನೋದ್ರಲ್ಲೇ ಜೋಸ್ ತೋರಿಸಿದ್ವಿ. ಎತ್ಕೋ ಅಂತ ಅಪ್ಪ ಎತ್ಕೊಳ್ಳಪ್ಪ. ನಿಮ್ಮಪ್ಪ ನನ್ನ ಕಮ್ಮಿ ಇರ್ತಾರೆ ಆರಾಮ್ ತಿಂದು ಅಲ್ಲಿ ನೋಡ್ರಿ ಹೆಂಗೆ ಕರಿತವ್ನೆ ಅಪ್ಪ ಎತ್ಕೊಳ್ಳಪ್ಪ. ಊಟ ಹೂವು ತಿನ್ನಿ, ಅಪ್ಪ ಹೂವು ತಿನ್ನಿ. ನಿಂಗೇನು ಬೇಕು? ರೈಸ್, ಬಿರಿಯಾನಿ? ಅಪ್ಪ ಬೇಕು. ಅಪ್ಪ ಎತ್ಕೊಳ್ಳಪ್ಪ. ನೀರು ಕೊಡವ. ಅಲ್ಲಿ ನೋಡು ಅವ್ರ ಅಪ್ಪನ್ನ ಅಷ್ಟೇ ಇವತ್ತು ಅಳ್ತಾ ಇಲ್ಲ. ಬೆಳ್ಳುಳ್ಳಿ ಶುಂಠಿ ಇಷ್ಟೆಲ್ಲ ಆರ್ಡ್ರ್ ಮಾಡಿದ್ಮೇಲೆ ಬಿಲ್ ಅಂತೂ ಬಂದೇ ಇರುತ್ತಲ್ವ. ಸೊ ಆಲ್ಮೋಸ್ಟ್ 1700 ರೂಪಾಯಿ ಆಯಿತು. ಇಟ್ಸ್ ಓಕೆ, ಒನ್ ಟೈಮ್ ಖರ್ಚಿಗೆ ಇಷ್ಟೊಂದು ಸ್ಪೆಂಡ್ ಮಾಡಿದ್ದೀವಿ ಅಂತ ಯೋಚನೆ ಮಾಡೋದಕ್ಕಿಂತ ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ ಅಂತ ಖುಷಿ ಪಡಬೇಕು. ಜೊತೆಗೆ ಇದೆಲ್ಲ ದಿನವೂ ತಿನ್ನೋಕ್ಕಾಗಲ್ಲ, ಎಕ್ಸ್ಪ್ಲೋರ್ ಮಾಡಿದ್ದೀವಲ್ಲ ಒಂದು ಟೇಸ್ಟ್ನ, ಅದು ಖುಷಿ ಪಡಬೇಕು ಅಂತ ಅಂದ್ಕೊಂಡು ನಾವು ಹೊರಟ್ವಿ ಹೊರಗಡೆ ಸೈಡು ಅಂದರೆ ಏನೂ ಇಲ್ಲ, ಇನ್ನು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕಲ್ವ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಕಾರ್ ಹತ್ತಿ ಮಂಗಳೂರು ಕಡೆ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಂಗಳೂರಿಗೆ ಹೋಗಲಿಲ್ಲ, ನಾವು ಹೋಗಿರೋ ಪ್ಲೇಸೇ ಬೇರೆ. ಖಂಡಿತವಾಗ್ಲೂ ವ್ಲಾಗ್ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ನಾವು ಅಂದ್ಕೊಂಡಿರೋ ಪ್ಲೇಸೇ ಬೇರೆ, ಹೋಗ್ತಾ ಇರೋ ಪ್ಲೇಸ್ಗಳೇ ಬೇರೆ ಅಂತ ನಮಗೂ ಶಾಕ್ ಆಯಿತು. ಸೊ ನಿಮಗೂ ಆಗುತ್ತೆ, ಯಾಕಂದರೆ ಸಮ್ಟೈಮ್ಸ್ ಏನೋ ಪ್ಲ್ಯಾನ್ ಮಾಡಿರ್ತೀವಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ ಅಂತ ಹೇಳ್ತೀವಲ್ಲ. ಸೊ ಆ ಥರ ಊಟ ಎಲ್ಲ ಮುಗಿಸೋಷ್ಟು ಲಕ್ಕಿಗೆ ನಿದ್ದೆ ಬಂದುಬಿಟ್ಟಿತ್ತು. ಬರೋವರೆಗೂ ಇರ್ಬೇಕಲ್ವಾ, ಅಷ್ಟಕ್ಕೆ ನಾವು ರಿಚಾರ್ಜ್ ಇರ್ತೀವಿ. ಏನಾಗೈತೆ ಅಲ್ಲ, ಈ ಗಾಡಿ ಏನೂ ಇಲ್ಲ. ಒಂದು ನಿಮಿಷ ಕೈ ಎತ್ತಿರ್ತಿ. ಏನು ಮಾಡ್ತೀವಿ ಇಲ್ಲ ಏನು ಮಾಡೋದು? 83 ಕಿಲೋಮೀಟರ್ಗೆ ಎಷ್ಟು ಹೇಳು? 1.5 ಆಗುತ್ತೆ. ಸೈಡ್ ತೋರಿಸ್ಕೊ. ಮಂಗಳೂರಿಗೆ ಜರ್ನಿ ಸ್ಟಾರ್ಟ್ ಆಯ್ತು. रुको जरा सबर करो. ಇದು ಮಿಡ್ ನೈಟ್ ಲಾಂಗ್ ಡ್ರೈವ್. ಮಂಗಳೂರಿಗೆ ಅಂತ ಪ್ಲ್ಯಾನ್ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ನಾವು ಎಲ್ಲೋಗಿ ರೀಚ್ ಆದ್ವಿ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೀವು ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಾವು ಎಲ್ಲೋಗಿ ರೀಚ್ ಆದ್ವಿ ಅಂತ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.